ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಹಿಂದಿನ ದಿನ ಸೆಕೆಂಡ್ ವಿಡಿಯೋ ಮಾಡಿದ್ದೆ ಅಲ್ವಾ, ಹಳದಿ ವಿಡಿಯೋ. ಆ ಟೈಮಲ್ಲಿ ನೋಡಿ ಎಷ್ಟು ಎನರ್ಜೆಟಿಕ್ ಆಗಿತ್ತು, ಹೈ ಆನ್ ಎನರ್ಜಿ, ಎಷ್ಟು ಮಾತು, ಎಷ್ಟು ಖುಷಿ, ಎಷ್ಟು ಜನ, ಎಷ್ಟು ನಗು, ಫುಲ್ ಕಲರ್ಫುಲ್ ಆಗಿತ್ತು, ಎಷ್ಟೊಂದು ಜನ ಇದ್ವಿ. ಇವತ್ತು ನೋಡಿ ಆಲ್ರೆಡಿ ಯಾರೂ ಇಲ್ಲ, ನಾವಷ್ಟೇ ಇರೋದು. ಇನ್ನೇನು ಹೊರಡಬೇಕಾಗಿತ್ತು ನಾವು ಸ್ಟೇಷನಿಗೆ. ಫುಲ್ ಖಾಲಿ ಆಗೋಗ್ಬಿಟ್ಟಿತ್ತು. ಅದು ನಿಜ ಅಲ್ವಾ, ನಮಗಿಷ್ಟ ಆಗೋ ಸಿಚುವೇಶನ್ನು, ನಮಗಿಷ್ಟ ಆಗೋ ಜನ, ನಮಗಿಷ್ಟ ಆಗೋ ಜಾಗದಲ್ಲಿ ನಾವಿದ್ದರೆ ನಾವು ಎಷ್ಟೇ ಹೊತ್ತು ಇದ್ದರೂ ಅದು ಕಡಿಮೆನೇ ಅನಿಸುತ್ತೆ. ಆಮೇಲೆ ಫುಲ್ ಖುಷಿಯಲ್ಲಿರ್ತೀವಿ ನಾವು ಆ ಜಾಗದಲ್ಲಿ. ಅದೇ ನಮ್ಗೆ ಇಷ್ಟ ಇಲ್ಲ, ಏನೋ ನೋವಲ್ಲಿದ್ದೀವಿ ಅಂದರೆ ಅದು ಚಿಕ್ಕ ಸಮಯ ಇದ್ದರೂ ಅದು ಟೈಮೇ ಪಾಸ್ ಆಗ್ತಾ ಇರಲ್ಲ. ಇಟ್ಸ್ ಸೋ ಟ್ರೂ ಅಲ್ವಾ. ನನಗೆ ಅದೇ ಥಾಟ್ ಬರ್ತಾಯಿತ್ತು ಆ ಸಿಚುವೇಷನಲ್ಲಿ. ಮತ್ತು ಲಾಸ್ಟಲ್ಲಿ ಎಲ್ಲ ಫ್ರೆಂಡ್ಸು ಸೇರಿಕೊಂಡು ಇನ್ನೊಂದು ಮೀಲ್ ಒಟ್ಟಿಗೆ ತಿಂದ್ಕೊಂಡು ವಾಪಸ್ಸು ನಾಗೇಂದ್ರ ನಮ್ಮನ್ನ ಯಾದಗಿರಿ ಸ್ಟೇಷನಿಗೆ ಬಂದು ಡ್ರಾಪ್ ಮಾಡ್ದೆ. ನಮಗೆ ಎಷ್ಟು ಬೇಗ ಟೈಮ್ ಹೋಗ್ಬಿಡ್ತು ಅನ್ನಿಸ್ತು. ಇಷ್ಟೆಲ್ಲ ಎಂಜಾಯ್ ಮಾಡಿದ್ರು ಇನ್ನೂ ನಮಗೇನು ಬೋರ್ ಆಗಿರಲಿಲ್ಲ. ಆಮೇಲೆ ಲೋ ಆನ್ ಎನರ್ಜಿ ಫೀಲ್ ಆಗ್ತಾ ಇರಲಿಲ್ಲ. ಫುಲ್ ಖುಷಿಯಲ್ಲಿ ಫುಲ್ ಮೆಮೊರಿ ಇಟ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಹೋಗ್ತಾಯಿದ್ವಿ. ನಮ್ಮ ಮಾತೇ ಮುಗಿಲಿಲ್ಲ ಅನ್ನಿಸ್ತು. 2 days ನಾವು ಒಟ್ಟಿಗೆ ಇದ್ರೂ ತುಂಬ ಚೆನ್ನಾಗಿತ್ತು ನಮಗೆ ಅದು. ಮತ್ತು ವಾಪಸ್ ಯಾದಗಿರಿ ರೈಲ್ವೆ ಸ್ಟೇಷನಿಗೆ ನೋಡಿ ಇಲ್ಲಿ ಡ್ರಾಪ್ ಮಾಡಿ ಅವನು ವಾಪಸ್ ಹೋದ. ನಾವು ಅಷ್ಟೊತ್ತಿಗೆ ಟ್ರೈನು ಚೆನ್ನಾಗಿತ್ತು ಆ್ಯಕ್ಚುಲಿ. ವಾಪಸ್ ಬರ್ತಾ ಇರೋದು ಯಾದಗಿರಿಯಿಂದ ಬೆಂಗಳೂರು ಟ್ರೈನ್ ತುಂಬ ಚೆನ್ನಾಗಿತ್ತು. ಜರ್ನಿ ವಾಸ್ ಗುಡ್, ನಿದ್ದೆನೂ ಚೆನ್ನಾಗಾಯಿತು, ಒಳ್ಳೆ ಜರ್ನಿ ಆಯಿತು ನಮಗೆ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಹಿಯರ್. ಫ್ರೆಂಡ್ಸ್ ಆಗಲಿ, ಅಲ್ಲಿರೋ ನನ್ನ ಫ್ರೆಂಡಿನ ರಿಲೇಟಿವ್ಸ್ ಆಗಲಿ, ಯಾರ್ಯಾರು ಬಂದು ಮಾತಾಡ್ಸಿದ್ದೀರೋ, ಯಾರ್ಯಾರು ನೋಡಿದ್ವೋ, ಫುಲ್ಲು ಒಂಥರ ಖುಷಿ ವೈಬಿತ್ತು. ಪರಿಚಯನೇ ಇರಬೇಕು ಅಂತ ಏನಿಲ್ಲ, ಆ ವೈಬು, ಆ ಖುಷಿ, ಒಬ್ಬರ ಖುಷಿನ ಇನ್ನೊಬ್ಬರು ಖುಷಿ ವ್ಯಕ್ತಪಡಿಸೋದಾಗಲಿ ಏನೋ ಆಗಲಿ, ಅದು ತುಂಬ ಚೆನ್ನಾಗಿತ್ತು. ಒಂಥರ ಫುಲ್ ಇಟ್ ವಾಸ್ ನೆಸಸರಿ ಅನ್ನಿಸ್ತು. ಅದು ಎಸ್ಪೆಷಲಿ ನಂದು ಇದೆಲ್ಲ ಟ್ರೀಟ್ಮೆಂಟ್ ಅದೆಲ್ಲ ಬ್ರೇಕ್ ಆದಮೇಲೆ ದಿಸ್ ವಾಸ್ ಮಚ್ ನೀಡೆಡ್ ಬ್ರೇಕ್ ಅಂತಲೂ ಅನ್ನಿಸ್ತು ನನಗೆ. ತುಂಬ ಖುಷಿ ಆಯಿತು. ಹ್ಯಾಪಿ ಮ್ಯಾರಿಡ್ ಲೈಫ್ ಹರೀಶ್ ಒನ್ಸ್ ಅಗೇನ್. ಆಮೇಲೆ ಎಷ್ಟೊಂದು ಜನ ಅಲ್ಲಿ ನಮ್ಮ ಜೊತೆ ಮದುವೆಗೆ ಬಂದಿಲ್ಲ ಅಂದ್ರೂ, ನಿಮಗೆ ನನ್ನ ಫ್ರೆಂಡ್ಸ್ ಯಾರು ಅಂತ ಗೊತ್ತಿಲ್ಲ ಅಂದರು, ಬಟ್ ಸ್ಟಿಲ್ ನೀವು ಎಷ್ಟೊಂದು ಜನ ವೀಡಿಯೋಸ್ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ, ನೋಡಿ ತುಂಬ ಖುಷಿ ಆಯಿತು, ನಿಮಗೆ ನಾವು ಇರಬೇಕಿತ್ತು ಅಂತ ಅನ್ನಿಸ್ತು ಅಂತೆಲ್ಲ ಎಷ್ಟೊಂದು ಜನ ಎಕ್ಸ್ಪ್ರೆಸ್ ಮಾಡಿದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ ನೋಡಿ ನಮಗೆ ಖುಷಿ ಆಯಿತು ಅಂತೆಲ್ಲ ಮೆಸೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಯಾಕೆ ಅಂದರೆ ನೀವು ಅಷ್ಟೇ ಒಂದು ಚಿಕ್ಕದು ಎಫರ್ಟ್ಸ್ ಹಾಕ್ಬಿಟ್ಟು ನಾನು ಬಂದು ಆ ಮೆಸೇಜ್ ಕನ್ವೆ ಮಾಡ್ತಿದ್ದೀರಲ್ಲ, ಅದು ಹೇಳೋಕ್ಕಾಗಲ್ಲ. ಅದು ನನಗೆ ಎಷ್ಟು ಖುಷಿ ಕೊಡುತ್ತೆ, ಅದು ನಂಗೆ ಇನ್ನೂ ಪುಷ್ ಮಾಡುತ್ತೆ ನಾನು ಮಾಡ್ತಿರೋ ವೀಡಿಯೋಸಿಗೆ. ಇದಾಗಲಿ, ಇದು ಒಂಥರ ಮೆಮೊರೀಸ್ ಅಲ್ವಾ. ಎಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಮೆಮೊರೀಸೇ ತೊಗೊಂಡು ಹೋಗೋದು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನಗೆ ಆ ಮೆಸೇಜನ್ನ ಹಾಕಿದ್ದೀರಾ, ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ವರ್ಷ ಆದಮೇಲೆ ನಾನು ಈ ಥರ ಹೋಗಿ ನಾನು ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದು. ಎಷ್ಟೊಂದು ವರ್ಷ ಎಲ್ಲ ಬಿಕಾಸ್ ಆಫ್ ಸಮ್ ರೀಸನ್ ನಾನು ಅಟೆಂಡೇ ಆಗ್ತಾ ಇರಲಿಲ್ಲ. ಸೊ ಅದೆಲ್ಲ ನೋಡಿದ ಮೇಲೆ ಅನ್ನಿಸ್ತು, ಜಸ್ಟ್ ಒಂದು ಕೆಲಸ, ಅದೇ ಕೆಲಸ ಅಂತ ಫೋಕಸ್ ಆಗಿರೋ ಬದಲು ಲೈಫಲ್ಲಿ ಎಲ್ಲ ನಿನ್ನ ಕೆಲಸ ಅದರ ಕೆಲಸ ನೀನು ಮಾಡ್ಕೋತಾ ಇರಬೇಕು, ಇದ್ರ ಜೊತೆಗೆ ನೀನು ಲೈಫಲ್ಲಿ ಎಂಜಾಯ್ ಮಾಡಬೇಕು, ಫಂಕ್ಷನ್ಸ್ ಅಟೆಂಡ್ ಆಗಬೇಕು, ಅದೆಲ್ಲ ಮಾಡಲೇಬೇಕಾಗುತ್ತೆ. ಜಸ್ಟ್ ಒಂದೇ ಕೆಲಸ ಮಾಡೋಕ್ಕೆ ಹೋಗಿ ಎಂಜಾಯ್ ಮಾಡದೇ ಇದ್ದರೆ ನಿಮ್ಮ ಲೈಫೇ ಮುಗ್ದೋಗ್ಬಿಡುತ್ತೆ. ಇಟ್ಸ್ ಸೋ ಟ್ರೂ. ಎಲ್ಲರೂ ಯಾವ್ದಾದ್ರು ಫಂಕ್ಷನ್ ಕರೆದ್ರೆ ಫ್ರೆಂಡ್ಸ್ ಮೀಟ್ ಆಗೋದು, ಚಿಕ್ಕ ಪುಟ್ಟ ಇರಲಿ, ಗ್ಯಾದರಿಂಗ್ ಆಗಲಿ, ಏನೋ ಇದ್ದರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲರೂ ಅಟೆಂಡ್ ಮಾಡಿ. ನಿಮ್ಗದು ವಾಪಸ್ಸು ಒಂದು ಸ್ವಲ್ಪ ದಿನ ಆದಮೇಲೆ ನೀವು ವಾಪಸ್ ತಿರುಗಿ ನೋಡಿದಾಗ ಯು ಕ್ಯಾನ್ ಓನ್ಲಿ ಲುಕ್ ಬ್ಯಾಕ್ ಟು ಯುವರ್ ಮೆಮೊರೀಸ್, ಫೋಟೋಸ್, ವೀಡಿಯೋಸು. ಅಲ್ಲ ಮಿಸ್ ಮಾಡಿಕೊಂಡ್ರೆ ನೀವು ಬೇರೆದವ್ರು ಮೆಮೊರಿ ಕ್ರಿಯೇಟ್ ಮಾಡಿರ್ತಾರೆ, ಅದನ್ನಷ್ಟೇ ನೋಡ್ಕೊಂಡು ಕೂಡೋದಾಗುತ್ತೆ. ಸೊ ಎಲ್ಲರೂ ಮನೆಯಿಂದ ಆಚೆ ಹೋಗಿ ಮೀಟ್ ಆಗಿ, ಇಲ್ಲ ನೀವು ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಫ್ರೆಂಡ್ಸು ಸೇರಿಬಿಟ್ಟು ಮಿಂಗಲ್ ಆಗಿ. ಆಫ್ಟರ್ ಸೋ ಮೆನಿ ಇಯರ್ಸ್ ಮೀಟ್ ಆದರೂ ಅದೇ ವೈಬ್ ಇರುತ್ತೆ. 2-3 days ಆದಮೇಲೆ ಮೀಟ್ ಆದರೂ ಅದೇ ವೈಬ್ ಇರುತ್ತೆ. ಜೀವನದಲ್ಲಿ ಎಲ್ಲರೂ ಇಂಪಾರ್ಟೆಂಟು, ರಿಲೇಟಿವ್ಸ್ ಇಂಪಾರ್ಟೆಂಟು, ಫ್ರೆಂಡ್ಸು ಇಂಪಾರ್ಟೆಂಟು, ಈವನ್ ನಿಮ್ಮ ಪಾರ್ಟ್ನರ್, ಫ್ಯಾಮಿಲಿ ಮೆಂಬರ್ಸ್, ಅವರು ಎಲ್ಲ ತುಂಬ ಇಂಪಾರ್ಟೆಂಟು. ಯಾರನ್ನೂ ಬೇಡ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯ ಒಂದು ಸೋಷಿಯಲ್ ಎನಿಮಲ್ ಅಲ್ಲ, ಎಲ್ಲರೂ ಬೇಕೇ ಬೇಕು. ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರಿ ಈ ಸೀರೀಸನ್ನು ಅಂತ. ನೋಡಿ, ನಾನು ಇವಾಗ ಮಾತಾಡ್ತಾ ಇದ್ದೀನಿ, ಇಲ್ಲ ಮನೆ ಪಕ್ಕ ಟ್ರೈನ್ ಹೋಗ್ತಾ ಇದೆ. ಐ ಆಮ್ ಸ್ಟಿಲ್ ಅದೊಂಥರ ಹ್ಯಾಂಗ್ ಓವರ್ ಥರ ಇದೆ ನನಗೆ ಇನ್ನೂ ಅದು ಟ್ರೈನ್ ಜರ್ನಿ. ತುಂಬ ಖುಷಿ ಆಯಿತು ನನಗೆ. ನಿಮಗೂ ಖುಷಿ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಯಾರ್ಯಾರು ಈ ವಿಡಿಯೋನ ನಿಮ್ಮದು ಯಾವ್ಯಾವ ಜಾಗದಲ್ಲಿ ನೋಡ್ತಾ ಇದ್ದೀರಾ, ಅಂದರೆ ಯಾವ ಊರಿಂದ ನೋಡ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ವಾಂಟ್ ಟು ಸಿ ಯಾರ್ಯಾರು ಎಲ್ಲೆಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದಾರಾ. ಈವನ್ ಇಫ್ 2-3 ಕಮೆಂಟ್ಸ್ ಬಂದರೂ ನಂಗೆ ತುಂಬ ಖುಷಿ ಆಗುತ್ತೆ. ಬಟ್ ಪ್ಲೀಸ್ ಕಮೆಂಟ್ ಮಾಡಿ, ಯಾವ ಊರು, ಯಾವ ಡಿಸ್ಟಿಕ್ಕು ಅಂತ ಎಲ್ಲ ಕಮೆಂಟ್ ಮಾಡಿ. ಆಮೇಲೆ
ನಿಮಗೆ ನೆಕ್ಸ್ಟ್ ಯಾವ್ದಾರ ಸ್ಪೆಸಿಫಿಕ್ ಆಗಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್. ನನಗೆ ಫುಲ್ ಈ ವಿಡಿಯೋದಲ್ಲಿ ನನಗೆ ಈ ಶಾರ್ಟ್ ತೊಗೋಬೇಕಂತ ತುಂಬ ಆಸೆ ಇತ್ತು. ಬಟ್ ಈ ಶಾರ್ಟ್ ತೆಗ್ದಿದ್ದಕ್ಕೆ ಸ್ವಾತಿ ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತು ನಾನು ವಾಪಸ್ ಅಲ್ಲಿ ಯಶವಂತಪುರಕ್ಕೆ ಬಂದಮೇಲೆ ವಾಪಸ್ ನಮ್ಮ ಮನೆಯವ್ರು ಬಂದು ನಾನು ಪಿಕ್ ಮಾಡ್ಕೊಂಡು ಹೋದರು. ಹೋಗ್ಬೇಕಾದ್ರೆ ಹಾಗೆ ಟೀ ಕುಡ್ಕೊಂಡು ಒಂದು ರೈಡು ಆಯಿತು ನಮಗೆ ಬೈಕ್ ಮೇಲೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಎವ್ರಿ ಒನ್, ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು. ಸ್ವಾತಿ, ಸಂದೀಪ್ ಬ್ರೋ, ಪಲ್ಲವಿ, ರೆಡ್ಡಿ, ನಾಗಿ, ಗಣೇಶ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಆ್ಯಂಡ್ ಮೇಕಿಂಗ್ our videos very beautiful, very memorable. Thank you once again. I wish you everybody all the best and best of luck. ಎಲ್ಲ ಖುಷಿಯಾಗಿರಿ, ಹೆಲ್ದಿ ಆಗಿರಿ. ನೆಕ್ಸ್ಟ್ ಜಲ್ದಿ ಬೇಗ ಸಿಗೋಣ. ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಹರೀಶಸ್ ಫ್ರೆಂಡ್ಸ್, ಹರೀಶಸ್ ರಿಲೇಟಿವ್ಸ್, ಹರೀಶಸ್ ಮಾಮ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಅಲ್ಲಿ ಸಿಕ್ಕಿದ್ದಕ್ಕೆ ನನಗೆ ಇನ್ನೂ ಜಾಸ್ತಿ ಖುಷಿ ಆಗೋಯಿತು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.